ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀತು ಸಂಜು ಆಚಾರ್ ವ್ಲಾಗ್ಸ್. ಏನಂತಂದರೆ ನಾನು ಆಲ್ರೆಡಿ 2 ಡೇಸ್ ಮೇಲೆ ಆಯಿತು ನಾನು ವೀಡಿಯೋಸ್ ಮಾಡಿ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ನಲ್ಲ, ನಾವು ಮನೆ ನೋಡಬೇಕಾದ್ರೆ ಎಷ್ಟೆಲ್ಲ ಕಷ್ಟಪಟ್ವಿ ಅದನ್ನೆಲ್ಲ ಹೇಳ್ತೀನಿ ಅಂತ. ಸೊ ಅದನ್ನೇ ಇವತ್ತು ಹೇಳೋಣ. ಇನ್ನೂ ನಾನೇನಾದರೂ ಏನಂದರೆ ವೀಡಿಯೋಸ್ ಮಾಡದೆ ಇನ್ನೂ ಕೂತ್ಕೊಬಿಟ್ರೆ ನಾನು ಇನ್ನೂ ಅದ್ರ ಮೇಲೆ ನಾನು ಗಮನನೇ ಆರಿಸೋದಿಲ್ಲ. ಸೊ ಹಾಗಾಗಿ ಇವತ್ತು ವೀಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಇಷ್ಟು ದಿನ ತಲೆಗೆ ಗಂಟಾಕೊಂಡೇ ಇರ್ತಿದ್ದೆ. ಎಲ್ಲ ಕಮೆಂಟಲ್ಲಿ ಒಂದಿಬ್ಬರು ಕೇಳ್ತಾಯಿದ್ರು, ಆ ಥರ ಹಂಗೇನು ಗಂಟಾಕೊಂಡೇ ಇರ್ತೀರಾ, ಹಾಗೆ ಬೋರ್ ಆಗುತ್ತೆ ಅಂದ್ಕೊಂಡು ಏನೇನೋ ಹೇಳ್ತಾಯಿದ್ರು. ಸೊ ಅದಕ್ಕೆ ಇವತ್ತು ರೆಡಿ ಆಗಿದ್ದೀನಿ, ಅಂದರೆ ಎಣೆದಿದ್ದೀನಿ ಜಡೆನ. ಏನಂತಂದರೆ ನಾನು ಯಾವುದೋ ಫೋನಲ್ಲಿ ಏನೋ ಫೋಟೋಸ್ ನೋಡ್ತಿದ್ದೆ. ಸೊ ಅವಾಗ ನನ್ನ ಕಾಲೇಜ್ ಫೋಟೋ ಸಿಕ್ತು. ಸೊ ಆವಾಗ ಕಾಲೇಜ್ ಫೋಟೋ ನೋಡಿ ಅನ್ನಿಸ್ತು. ಅವಾಗೆಲ್ಲ ನಾನು ತುಂಬ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ತಿದ್ದೆ, ಯಾಕಂದರೆ ನನ್ನ ಕೂದಲು ಇನ್ನೂ ಚೆನ್ನಾಗಿತ್ತಲ್ಲ, ತಿಕ್ಕಾಗಿ ತುಂಬ ಹೇರ್ ಸ್ಟೈಲ್ಸ್ ಎಲ್ಲ ಮಾಡ್ತಿದ್ದೆ. ನಂಗೆ ಆಲ್ಮೋಸ್ಟು ಎಷ್ಟೊಂದು ಹೇರ್ ಸ್ಟೈಲ್ಸ್ ಎಲ್ಲ ಬರುತ್ತೆ, ಮಾಡ್ತಿದ್ನಲ್ಲ ಅವಾಗೆಲ್ಲ ತುಂಬ ಹೇರ್ ಸ್ಟೈಲ್ಸ್ ಎಲ್ಲ. ಆವಾಗ ನನಗೆ ಅನ್ನಿಸ್ತು, ಯಾಕೆ ನಾನು ಇವಾಗೆಲ್ಲ ಆ ಥರ ಎಲ್ಲ ಜಡೆನೇ ಹಾಕೊಳ್ಳೋದಿಲ್ಲ, ನಾರ್ಮಲಾಗೇ ಇರ್ತೀನಿ. ಎಲ್ಲ ಇರ್ತಾರಲ್ಲ ಆಂಟಿದ್ದೀರ, ಹಂಗಿರ್ತೀನಲ್ಲ ನಾರ್ಮಲಾಗೇ, ಯಾಕೆ ನಾನು ಮುಂಚೆ ಎಲ್ಲ ಹೇರ್ ಸ್ಟೈಲ್ಸ್ ಹೆಂಗೆ ಮಾಡ್ತಿದ್ದೆ ಇವಾಗಲೂ ಹಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಏನು ಗೊತ್ತಾ ಗೈಸ್, ಫಸ್ಟು ಬೆಂಗಳೂರಿದ್ದಾಗ ತುಂಬ ಹೇರ್ ಫಾಲ್ ಆಗ್ತಾಯಿತ್ತಲ್ವಾ. ಸೊ ನನಗೆ ಎಣೆಯೋದಕ್ಕೇ ತುಂಬ ಬೇಜಾರು. ಯಾಕಂತಂದರೆ ಹೇರು ಗಂಟಾಕೋರು ನಮಗೇನೋ ಫೀಲ್ ಆಗೋಲ್ಲ. ಸೊ ಹೆಣಿದ್ರೆ ತುಂಬ ಸಣ್ಣ ಇದೆ, ಅಯ್ಯೋ ಕೂದಲು ಉದ್ರೋಯ್ತಲ್ಲ, ಇವ್ನ ಕೂದಲು ಅಷ್ಟೊಂದು ಚೆನ್ನಾಗಿತ್ತು, ಇವಾಗೆಲ್ಲ ಫುಲ್ ಹೇರ್ ಫಾಲ್ ಆಗೋಯ್ತಲ್ಲ ಅಂತ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ಆಗ್ತಾ ಇರಲಿಲ್ಲ. ಪರವಾಗಿಲ್ಲ, ಏನು ಮಾಡೋದಕ್ಕಾಗಲ್ಲ, ಇರೋಷ್ಟು ಇರಲಿ ಅಂತ ಅಂದ್ಕೊಂಡು ಇವತ್ತು ಜಡೆ ಹಾಕ್ಕೊಳ್ಳೇಬೇಕು ಅಂದ್ಕೊಂಡು ಇವತ್ತು ಎಣ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸೋಣ, ವೀಡಿಯೋಸ್ ಮಾಡಿ ತುಂಬ ದಿನ ಆಯ್ತಲ್ಲ, ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂದ್ಬಿಟ್ಟು ಈ ರೀತಿ ರೆಡಿಯಾಗಿದ್ದೀನಿ. ಓಕೆ ಫೈನ್. ಇವಾಗ ನಾನು ಮ್ಯಾಟರ್ಗೆ ಬಂದುಬಿಡ್ತೀನಿ. ಏನಂತಂದರೆ ನಾನು ಮನೆ ಖಾಲಿ ಮಾಡಬೇಕಾದ್ರೆ, ಅಂದರೆ ನಾವು ಎಷ್ಟೆಷ್ಟು ಮನೆ ನೋಡಿದ್ವಿ, ಎಷ್ಟೆಲ್ಲ ಕಷ್ಟಪಟ್ವಿ ಅನ್ನೋದನ್ನು ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಬೆಂಗಳೂರಲ್ಲಿ ಮುಂಚೆ ಇದ್ವಲ್ಲ, ಜಸ್ಟು ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟೇ, ಊರನ್ನೇ ಚೇಂಜ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿರಲಿಲ್ಲ. ಮನೆ ಚಿಕ್ಕದು, ಅಂದರೆ ನಿಮಗೆ ಗೊತ್ತು, ನಮ್ಮ ಮನೇಲಿ ಅಷ್ಟು ಐಟಮ್ಸ್ ಇರಲಿಲ್ಲ, ಎಲ್ಲ ಇಲ್ಲಿ ಬಂದು ತೊಗೊಂಡಿದ್ದು. ಸೊ ಅಲ್ಲೂ ಕೂಡ ನಾನು ಬೇರೆ ಮನೆ ಮಾಡಿ ಐಟಮ್ಸ್ ಎಲ್ಲ ತೊಗೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ. ಅದಕ್ಕೆ ನಾನು ಕೆಲವೊಂದು ಐಟಮ್ಸ್ನ ಪೆಂಡಿಂಗಲ್ಲಿ ಇಟ್ಟಿದ್ದೆ, ಯಾಕಂದರೆ ಆ ಮನೆ ಚಿಕ್ಕದು, ತೊಗೋತಾ ಎಲ್ಲನೂ ಕೂಡ ದೊಡ್ಡದಾಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಬೇಡ ಅಂದ್ಕೊಂಡು ಸುಮ್ಮನೆ ಹಾಗೆ ಇದ್ದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿ ತುಂಬ ಕಡೆ ಮನೆ ನೋಡಿದೆ. ನಾವು ಆ್ಯಕ್ಚುಲಿ ಅಲ್ಲೇ ಫಸ್ಟ್ ಟೈಮ್ ಮನೆ ನೋಡಿದ್ದು, ಬೆಂಗಳೂರಲ್ಲೇ ಇರೋಣ ಅಂತ ಮನೆ ನೋಡಿದೆ. ತುಂಬ ಕಡೆ ಮನೆ ನೋಡಿದೆ ನಾನು. ಬಟ್ ನನಗೆ ಕೆಲವೊಂದೊಂದು ಇಷ್ಟ ಆಗ್ತಿತ್ತು, ಕೆಲವೊಂದು ಇಷ್ಟ ಆಗ್ತಿರ್ಲಿಲ್ಲ. ಕೆಲವೊಂದು ನನಗಿಷ್ಟ ಆದರೆ ಕೆಲವೊಂದೊಂದು ಸಂಜುಗೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಬೆಳಗಿಂದ ಸಂಜೆವರೆಗೂ ಮನೆ ನೋಡ್ತಿದ್ದೆ. ಅಂದರೆ ನಾನು ಮತ್ತು ನಮ್ಮ ಕೆಳಗಡೆ ಮನೆ ಒಂದು ಹುಡುಗಿ ಇದ್ದರು, ಅವರು ಇಬ್ಬರು ಹೋಗ್ಬಿಟ್ಟು ನೋಡ್ತಾಯಿದ್ದು. ಆ್ಯಂಡ್ ಆಮೇಲೆ ಸಂಜು ಬಂದು ಕರ್ಕೊಂಡೋಗಿ ಸಂಜುಗೆ ತೋರಿಸ್ತಾಯಿದ್ದೆ. ಅವನು ಕೆಲವೊಂದು ಮನೆನ ಅವನು ಕೂಡ ರಿಜೆಕ್ಟ್ ಮಾಡಿದ್ದಾನೆ, ಕೆಲವೊಂದು ಮನೆನ ನನಗೆ ಇಷ್ಟ ಆಗಿರಲಿಲ್ಲ ಪರ್ಸ್ನಲಿ. ಅಂದರೆ ಈ ಥರನೇ ಬೇಕು ಮನೆ ಅಂತ ಹುಡುಕ್ತಿದ್ನಲ್ಲ, ಸೊ ಹಾಗಾಗಿ ನನಗೆ ಇಷ್ಟ ಇರಲಿಲ್ಲ. ಆಮೇಲೆ ಹೋಗ್ತಾ ಸಂಜುಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ, ಬೇಡ ಇಲ್ಲಿ ನೋಡೋ ಮನೇನ ನಾವು ಮೈಸೂರಲ್ಲೇ ನೋಡೋಣ, ಮೈಸೂರಲ್ಲೇ ಕೆಲಸ ಇದು ಮಾಡೋಣ ಅಂತ ಅಂದ್ಕೊಂಡು ಹಂಗೆ. ಆಮೇಲೆ ನಮ್ಮ ಗುಡ್ ಲಕ್ ಅಂತಲೇ ಹೇಳ್ಬೋದು, ನಮಗೂ ಇಲ್ಲಿ ಕೆಲಸ ಅಲ್ಲಿಗಿನ್ನ ಸ್ಯಾಲ್ರಿ ಸ್ವಲ್ಪ ಜಾಸ್ತಿಗೇ ಇಲ್ಲಿ ಕೆಲಸ ಸಿಕ್ತು. ಸೊ ಹಾಗಾಗಿ ಹೇಳಬೇಕಂದ್ರೆ ಮೈಸೂರಲ್ಲಿ ಸ್ಯಾಲ್ರಿ ಎಲ್ರಿಗೂ ಕಮ್ಮಿನೇ ಸಿಗೋದು, ಬೆಂಗಳೂರಲ್ಲಿ ಅಷ್ಟೇ ಜಾಸ್ತಿ ಸಿಕ್ಕೊಡೋದು. ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಮೈಸೂರಲ್ಲಿ ಸ್ಯಾಲ್ರಿ ಕಮ್ಮಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಬ್ಯಾಂಗ್ಳೂರು ಸೈಡ್ ಹೋಗ್ಬಿಡ್ತಾರೆ. ಸೊ ನಮಗಿಲ್ಲಿ ಅದಕ್ಕಿಂತ ಜಾಸ್ತಿ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು ಮೈಸೂರಿಗೆ. ಆ್ಯಂಡ್ ನಮ್ಮದು ಕೂಡ ಕೆಲವೊಂದೊಂದು ಏನೇನೋ ಡ್ರೀಮ್ಸ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೋ. ಆ್ಯಂಡ್ ಇನ್ನೊಂದು ಕೆಲವೊಂದಷ್ಟು ಗುಡ್ ನ್ಯೂಸ್ ಎಲ್ಲ ಕೊಡಬೇಕು ಅಂತ ಅಂದ್ಕೊಂಡಿದ್ದೋ. ಸೊ ಹಾಗಾಗಿ ಮೈಸೂರು ಬೆಸ್ಟ್ ಅಂತ ಅಂದ್ಕೊಂಡು ನಾವು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವು ಕಂಪ್ನಿ ಎಲ್ಲ ಇದು ಮಾಡಿದೋ, ನಮಗೆ ಒಳ್ಳೆ ಕಡೆಯೇ ಸಿಕ್ತು. ಸೊ ಹಾಗಾಗಿ ನಾವು ಮೈಸೂರಿಗೆ ಬಂದು, ಮೈಸೂರಿಗೆ ನಾವು ಬಂದಾಗ ಫಸ್ಟು ನಾನು ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದಂದರೆ ನಾನು ಭೂಮಿ ಅಕ್ಕಂಗೆ ಫಸ್ಟ್ ಹೇಳಿದ್ದು, ಭೂಮಿ ಅಕ್ಕಂಗೆ, ಅಕ್ಕ ಹಿಂಗೆ ಬರಬೇಕು ಅಂತ ಇದ್ದೀವಿ, ಮತ್ತು ಅವರು ಮತ್ತು ಶ್ವೇತಾ ಅವ್ರಿಗೆ ಇಬ್ಬರ ಹತ್ರನೂ ನಾನು ಕಾನ್ವರ್ಜೇಷನ್ ಮಾಡಿದೆ, ಅಂದರೆ ಕಾನ್ ಕಾಲಲ್ಲಿ ಮಾತಾಡ್ದು. ಆವಾಗ ನಾನು ಅಕ್ಕ ಸರಿ ಆಯಿತು ಬಾ, ನಾವು ಹೆಂಗೋ ಇಲ್ಲೇ ಇದ್ದೀವಲ್ಲ, ಇನ್ನೂ ಚೆನ್ನಾಗಿರುತ್ತೆ ಬಾ, ನಿನಗೊಂದು ಸೇಫ್ಟಿ ಥರ ನಾವು ಇರ್ತೀವಿ, ಮತ್ತು ಅಮ್ಮ ಮನೆ ಎಲ್ಲ ಹತ್ರ ಆಗುತ್ತೆ, ಬಾ ಇಲ್ಲಿಗೆ ಹಂಗೆ ಹಿಂಗೆ ಅಂತೆಲ್ಲ ಅಕ್ಕನೂ ಕೂಡ ಹೇಳ್ತು. ಸರಿ ಬಾ, ನಿನಗೂ ಒಳ್ಳೆ ಅಲ್ಲಿಗಿನ್ನ ಇಲ್ಲಿಗೆ ಸ್ಯಾಲ್ರಿ ಜಾಸ್ತಿ ಸಿಕ್ಕಿದೆ ಅಂದರೆ ಬೆಸ್ಟು, ಬಂದುಬಿಡು, ನೀನು ಕೂಡ ಮುಂದೆ ಬೇಬಿ ಅಂತ ಅದ್ದದಿಗೆಲ್ಲ ಸರಿ ಹೋಗುತ್ತೆ ಅಂತ ಅಕ್ಕನೂ ಕೂಡ ಹೇಳಿದ್ರು. ಸರಿ ಆಯಿತು ನೀತು, ಒಂದಿನ ಬಾ ನೀನು ಮನೆ ನೋಡೋಣ ಅಂತ ಹೇಳಿದ್ರು. ಬಟ್ ನಾನೇನು ಮಾಡಿದೆ ಅಂತಂದರೆ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಬಂದೋ ಮನೆ ನೋಡೋಣ ಅಂತಂತ. ನಾನು ಸಂಜು ಪಮ್ಮಿಯಣ್ಣ ಅಕ್ಕ ಮನೆ ನೋಡೋಣ ಅಂತ ಹೋದ್ವಿ. ಎಲ್ಲಿ ಅಂದರೆ ಅಲ್ಲೇ ಸುತ್ತಮುತ್ತ JP ನಗರ್ ಸೈಡೇ ಮನೆ ನೋಡಿದ್ವಿ ನಾವು. ಮತ್ತು ಕಡ್ಕೋಳದಲ್ಲೂ ಮನೆ ನೋಡಿದ್ವಿ, ಕಡ್ಕೋಳ ಮತ್ತು JP ನಗರ ಅಷ್ಟು ಸೈಡ್ ಮನೆ ಎಲ್ಲ ಹುಡುಕಿದ್ವಿ ನಾವು. ಮನೆ ಹೆಂಗೆ ಹುಡುಕಿದ್ವಿ, ಯಾವುದ್ಯಾವ್ದು ನೋಡಿದ್ವಿ ಅಂತೆಲ್ಲ ಆ್ಯಡ್ ಮಾಡ್ತೀನಿ, ಹೋಗಿ ನೋಡ್ಕೊ ಬಂದುಬಿಡಿ, ಆಮೇಲೆ ನಾನು ಕ್ಲಾರಿಟಿ ಕೊಡ್ತೀನಿ. ನಾವು ನೈಟ್ ಅಕ್ಕ ಮನೆಗೆ ಹೋಗಿ ಸ್ಟೇ ಆಗಿ ಆಮೇಲೆ ಮಾರ್ನಿಂಗ್ ಎದ್ದು ಮನೆ ನೋಡೋಕ್ಕೆ ಅಂತ ಹೋಗಿದ್ದಿದ್ದು.
ಬಟ್ ಆವಾಗಲೂ ನಾವು ವ್ಲಾಗ್ ಮಾಡಿದ್ದೋ, ಬಟ್ ನಾನು ಆವಾಗ ರಿವೀಲ್ ಮಾಡಿರಲಿಲ್ಲ, ಇನ್ನೂ ಹೇಳಿರಲಿಲ್ಲ ನಾವು ಮನೆ ನೋಡ್ತಾ ಇದ್ದೀವಿ ಅಂತ. ಮನೆ ನೋಡೋಣ ಅಂತ ಹೋಗಿದ್ದು. ಅಕ್ಕ ಅಲ್ಲಿ ಬೇರೆ ಮನೆ ಇಂಡಿಪೆಂಡೆಂಟ್ ಹೋಮ್ ಇದೆ ಅಂತ ಅಂದ್ಕೊಂಡು ನೋಡ್ತು. ಅಕ್ಕ ಇಂಡಿಪೆಂಡೆಂಟ್ ಹೋಮ್ ಇನ್ನೂ ಚೆನ್ನಾಗಿರೋ ಮನೆ ಸಿಕ್ತು ಅಂದರೆ ನೀತು ನಾನು ಖಾಲಿ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡು ನೋಡ್ತಾ ಇತ್ತು. ಅಕ್ಕನೂ ನೋಡ್ತು ಹಂಗೇ ಖಾಲಿ ಚೆನ್ನಾಗಿದ್ರೆ ನನಗೆಲ್ಲ ರೀತಿಲೂ ಅನುಕೂಲ ಆದರೆ ಅಂತ ಅಂದ್ಕೊಂಡು. ಆಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮನೆ ನೋಡೋಣ ಅಂತ. ಅಂದರೆ ಇದು ಏರ್ಪೋರ್ಟ್ ಇದೆಯಲ್ಲ, ಮೈಸೂರು ಏರ್ಪೋರ್ಟು, ಸೊ ಅದ್ರ ಹಿಂದಿನ ರೋಡ್ ಇವೆಲ್ಲ, ಅಲ್ಲಿ ಮನೆ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ಏನಂದರೆ ಇನ್ನೂ ಮನೆ ಕಟ್ಟಿರಲಿಲ್ಲ, ಜಾಸ್ತಿ ಕಟ್ತಾಯಿದ್ರು. ಬಟ್ ನಾನೇನಂದರೆ ಇಂಡಿಪೆಂಡೆಂಟ್ ಹೋಮ್ ಅಂದರೆ ನಂಗೆ ಅಷ್ಟೊಂದು ಇಷ್ಟ ಅಲ್ಲ. ಬಟ್ ಅಕ್ಕಂಗೆ ಇಂಡಿಪೆಂಡೆಂಟ್ ಹೋಮ್ ಇಷ್ಟ. ಅಕ್ಕ ಏನು ಅನ್ಕೋತು, ನೀತಿಗೂ ಇಂಡಿಪೆಂಡೆಂಟ್ ಹೋಮೇ ನೋಡೋಣ ಅಂತ ಅಂದ್ಕೊಂಡು ಅಕ್ಕ ಇಂಡಿಪೆಂಡೆಂಟ್ ಹೋಮೇ ನೋಡ್ತಾಯಿದ್ರು. ಬಟ್ ಏನಂದರೆ ನಾನು ಆಮೇಲೆ ಅಂದೆ, ಅಕ್ಕ ಬೇಡ ಅಕ್ಕ ಇಂಡಿಪೆಂಡೆಂಟ್ ಹೋಮು ಅಂತ. ಸೊ ಇಲ್ಲೊಂದು ಮನೆ ಖಾಲಿ ಇತ್ತು, ಸೊ ಹಾಗಾಗಿ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇನ್ನೊಂದೇನು ಅಂದರೆ ಮೈಸೂರಲ್ಲಿ ಬೆಂಗಳೂರು ಥರ ಟೂಲೆಟ್ ಬೋರ್ಡ್ ಹಾಕಿರಲ್ಲ, ನಾವೇ ಕೇಳ್ಕೊಂಡು ಹುಡುಕ್ಬೇಕು. ಕೆಲವೊಂದು ಸೈಡ್ ಹಾಕಿರ್ತಾರೆ, ಕೆಲವೊಂದು ಸೈಡ್ ಹಾಕಿರಲ್ಲ. ನಮಗೆ ಮನೆ ನೋಡೋದಕ್ಕೆ ನಿಮ್ಮ ಕೆಲಸ ಎಲ್ಲ ಬಿಟ್ಟು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಭೂಮಿ ಅಕ್ಕ ಮತ್ತು ಪಮ್ಮಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನೋಡಿ ಟೈಮು 6 ಗಂಟೆ ಆಯಿತು, ಆದರೂ ಇನ್ನೂ ನಾವು ಮನೆ ನೋಡ್ತಾನೆ ಇದ್ದೀವಿ. ಇನ್ನು ನಮ್ಮ ಜೊತೆಲಿ ಅಕ್ಕನೂ ಕೂಡ ಮನೆ ನೋಡ್ತಾ ಇದ್ದಾರೆ, ಇನ್ನೂ ಊಟ ಮಾಡಿಲ್ಲ, ನಾವು ಮಾಡಿಲ್ಲ, ಅಕ್ಕನೂ ಕೂಡ ಊಟ ಮಾಡಿಲ್ಲ. ನೋಡಿ ಅವ್ರು ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ಅಕ್ಕನೂ ಕೂಡ ಅಂದರೆ ಆಮೇಲೆ ಅಪ್ಪನೂ ಕೂಡ ಕರ್ಕೊಬಂದರು, ಅಂದರೆ ಅಪ್ಪನ ಆಂಟಿ ಕರ್ಕೊಬಂದುಬಿಟ್ರು. ಸೊ ಅಪ್ಪನೂ ಕೂಡ ನಮ್ಮ ಜೊತೆ ಇದ್ದೇನೆ. ತುಂಬ ಬಿಸಿಲಲ್ಲಿ ಮನೆ ಹುಡ್ಕೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಕೆಲವ್ರು ಅಂತಾರೆ ಅಕ್ಕ ಅಕ್ಕ ಅಂದ್ಕೊಂಡು ಹಾಗೆ ಹಿಂಗೆ ಅಂತ ಅಂದ್ಕೊಂಡು ಕೆಲವ್ರು ಕಮೆಂಟ್ ಮಾಡ್ತೀರಾ ನೀವುಗಳು. ಬಟ್ ಏನಂತಂದರೆ ನಮ್ಮ ಬಾಂಡಿಂಗ್ ಹಾಗೆ ಇದೆ. ಅಕ್ಕನೂ ಕೂಡ ಹಾಗೆ ಹೆಲ್ಪ್ ಮಾಡ್ತಾರೆ, ನಾನು ಕೂಡ ಹಾಗೆ ಇದ್ದೀನಿ. ಸೊ ಹಾಗಾಗಿ ನಮ್ಮ ಬಾಂಡಿಂಗ್ ಹಾಗೆ ಇದೆ. ನೀವುಗಳು ಕಮೆಂಟ್ ಮಾಡೋದಕ್ಕೆ ಏನೋ ಮಾಡ್ತೀರಾ, ಯಾಕಂದರೆ ಫೇಕ್ ಅಕೌಂಟಲ್ಲಲ್ವ ಮಾಡೋದು. ಸೊ ಅದ್ರ ಬಗ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡಲ್ಲ. ನೀವು ಕಮೆಂಟ್ ಮಾಡ್ತಾಯಿರಿ, ನಾವಿಬ್ಬರು ಹಂಗಷ್ಟೇ ಚೆನ್ನಾಗಿರ್ತೀವಿ ಅಂತ ಹೇಳೋದಕ್ಕೆ ಅಷ್ಟೇ ಇಷ್ಟಪಡ್ತೀನಿ. ನೋಡಿದ್ರಲ್ಲ ಇವಾಗ ನೀವು, ಅದು ನಾನು ಫಸ್ಟು ಟೈಮ್ ಮನೆ ಹುಡುಕಿದ್ದು, ಅಂದರೆ ಅಕ್ಕ ಜೊತೆ ಬಂದು ಮನೆ ನೋಡಿದ್ವಿ ನಾವು. ಬಟ್ ಏನಂತಂದರೆ ಆ ಮನೇಲೂ ನಾವು ಅದೇ ಮನೆ ಮಾಡ್ಕೋಬೇಕು ಅಂತ ಒಂದು ಮನೆ ನೋಡಿದ್ದು ನಾವು. ಆ ಮನೆ ಯಾವುದು ಅಂತ ನಾನು ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ ನಾನು. ಆ ಮನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನಾನು ಹೆಂಗೆ ಅಂದ್ಕೊಂಡಿದ್ನೋ ಮನೆಯೂ ಕೂಡ ಹಾಗೆ ಕಟ್ಟಿದ್ರು. ಆ್ಯಂಡ್ ಇನ್ನೊಂದು ನಾನು ಯಾವ ರೀತಿ ಬೇಕು ಅಂತ ಅಂದ್ಕೊಂಡಿದ್ನೋ ಅದೇ ರೀತಿ ಇತ್ತು. ಸೊ ಹಾಗಾಗಿ ನಾನು ಅದೇ ಮನೆನ ಫೈನಲ್ ಮಾಡೋಣ ಅಂತ ಅಂದ್ಕೊಂಡು ಹೇಳಿಬಿಟ್ಟಿದೆ. ಅಂದರೆ ಏನಂತಂದರೆ ನಮ್ಮ ಕಡೆ ಎಲ್ಲ ನಾವು ಒಂದು ಮನೆ ನೋಡಬೇಕು ಅಂತಂದರೆ ನಾವು ಮನೆ ನೋಡಾದ್ಮೇಲೆ ನಾವು ದೇವಸ್ಥಾನದಲ್ಲಿ ಎಲ್ಲಾದರೂ ಕೇಳ್ತೀವಿ, ಅಂದರೆ ಶಾಸ್ತ್ರ ಹೇಳ್ತಾರಲ್ಲ, ಸೊ ಅಲ್ಲಿ ಕೇಳ್ತೀವಿ ಮನೆಗೆ ಹೋಗ್ಬೋದಾ ಏನು ಎತ್ತ ಅಂತ ಕೇಳ್ತೀವಿ. ಯಾಕೆ ಅದನ್ನು ಕೇಳ್ತೀನಿ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಕೇಳಿದ್ರೇ ಒಳ್ಳೇದಲ್ವಾ, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೆಳಗಿಂದ ಸಂಜೆವರೆಗೂ ಒಬ್ಬೊಬ್ಬಳೇ ಇರ್ತೀನಿ. ಸೊ ಹಾಗಾಗಿ ಸಂಜು ನನ್ನ ವೈಫ್ಗೆ ಸೇಫ್ಟಿ ಆಗಿರಬೇಕು ಅಂತ ಓನರ್ ಹತ್ರ ಮಾತಾಡಿದರು. ತುಂಬ ಅಂದರೆ ತುಂಬ ಒಳ್ಳೆ ಓನರ್ ಅವರು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು ಅವರು. ಆ ಮನೆ ನಾನು ಭೂಮಿ ಅಕ್ಕ ಎಲ್ಲ ಹೋಗೊಟ್ಟಿಗೆ ನೋಡಿದ್ದು. ತುಂಬ ಇಷ್ಟ ಆಗಿತ್ತು ಆ ಮನೆ ನಮಗೆ. ಈ ಮನೆಗಿಂತ ಒಂದು ಸ್ವಲ್ಪ ಚಿಕ್ಕದು ಅಷ್ಟೇ, ಬಟ್ ತುಂಬ ಚೆನ್ನಾಗಿತ್ತು. ಆ ಮನೆ ತುಂಬ ಚೆನ್ನಾಗಿ ಕಟ್ಟಿದ್ರು, ಟಿ ವಿ ಕ್ಯಾಬಿನೆಟ್ ಎಲ್ಲ ಇತ್ತು. ನನಗೆ ಇಬ್ಬರಿಗೆ ಆ ಮನೆ ಆರಾಮ್ಸಾಗಿತ್ತು. ಆಮೇಲೆ ಅದು ದೊಡ್ಡ ಬಿಲ್ಡಿಂಗು, ಇಲ್ಲಾಂದರೆ 2 ಮನೆ ಇರೋದು. ಬಟ್ ಅಲ್ಲಿ 5 ಮನೆನೋ 6 ಮನೆನೇ ಇತ್ತು. ಒಬ್ಬರು ಮನೆಗೆ ಒಂದು ಸೋಲಾರ್ ಹಾಕಿದ್ರು ಅವರು. ನಮಗೆ ಎಲ್ಲ ಫೆಸಿಲಿಟೀಸು ಇತ್ತು, ಆಟೋಮೆಟಿಕ್ಕು, ನೀರು ಖಾಲಿ ಆದರೆ ಆಟೋಮೆಟಿಕ್ ಎಲ್ಲ ಆರಾಮ್ಸಾಗಿತ್ತು. ಆ ಮನೆ ತುಂಬ ಚೆನ್ನಾಗಿತ್ತು, ಅದನ್ನು ನಾವು ಸೆಲೆಕ್ಟ್ ಮಾಡಿದ್ವಿ. ಬಟ್ ಅದು ಬೇರೆ ಒಂದು ರೀಸನ್ನಿಂದ ಬೇರೆಯವರಿಗಾಯಿತು. ಏನಕ್ಕೆ ಅಂತಂದರೆ ನಾವು ಆಲ್ರೆಡಿ ಮನೆ ಅಡ್ವಾನ್ಸ್ ಎಲ್ಲ ಪೇ ಮಾಡಬೇಕಿತ್ತು. ಸಂಜು ಪೇ ಮಾಡ್ತೀನಿ ಅಂತ ಅಂದ್ಕೊಂಡು, ಅಂದರೆ ಟೋಕನ್ ಅಡ್ವಾನ್ಸ್ನ ಪೇ ಮಾಡ್ತೀನಿ ಅಂದ್ಕೊಂಡು ಎಲ್ಲ ಮಾತಾಡಿದ್ದೋ ನಾವು. ಅವರಿಗೂ ಕೂಡ ನಾವು ಬರೋದು ತುಂಬ ಇಷ್ಟ ಆಗಿತ್ತು. ಅಂದರೆ ಮೇಲ್ಗಡೆ 3 ಜನ ಹುಡುಗಿರಿದ್ರು. ಆ ಹುಡುಗಿರಲ್ಲಿ ಒಂದು ಹುಡುಗಿಗೆ ಮದುವೆ ಆಗಿತ್ತು, ಆ ಹುಡುಗಿಗೆ ಕೆಲಸ ಹತ್ರದಲ್ಲಿತ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಬರ್ತೀನಿ ಅಂಕಲ್, ಇವರೆಲ್ಲೂ ಹೋಗಲ್ಲ, ನಾನು ಇದೇ ಮನೆ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ನಾವು ಮಾಡ್ಕೊಂಡಿದ್ದ ಮನೇನ ಅವ್ರಿಗೆ ಕೊಟ್ಬಿಟ್ರು. ಯಾಕಂದರೆ ಮುಂಚೆಯಿಂದ ಇದ್ರಲ್ವ. ಸೊ ಹಾಗಾಗಿ ಓನರ್ ಅವ್ರಿಗೆ ಕೊಡಲೇಬೇಕು ನಮಗಿನ್ನ. ಸೊ ಹಾಗಾಗಿ ಅವ್ರಿಗೆ ಕೊಟ್ಬಿಟ್ರು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಸಂಜುಗೂ ಕೂಡ ಕಂಪ್ನಿಗೆ ತುಂಬ ಹತ್ರ ಇತ್ತು ಆ ಮನೆ. ಸಂಜುನೂ ಅಷ್ಟೇ ಫುಲ್ ಬೇಜಾರು ಮಾಡ್ಕೊಬಿಟ್ಟಿದ್ದ. ಆಮೇಲೆ ಸರಿ ಆಯಿತು ಬಿಡು, ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಟೈಮು ಅವರು ಬೇರೆ ಮನೆ ಎಲ್ಲ ಅಕ್ಕಪಕ್ಕ ಕಟ್ತಾಯಿದ್ರು. ಅವರು ಸೇಮ್ ಇದೇ ಥರ ಕಟ್ತೀವಿ ಮನೇನ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಮನೆಗೆ ಹೋದ್ರಾಯ್ತು, ಬೇರೆ ಮನೇಲಿ 1 ವರ್ಷ ಇರೋಣ ಅಂತ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ವಿ. ಆಮೇಲೆ ನೆಕ್ಸ್ಟ್ ಟೈಮು ನಾನು ಸಂಜು ಇಬ್ಬರು ಮನೆ ನೋಡೋಕೆ ಹೋದ್ವಿ. ಸೊ ಆ ಕ್ಲಿಪ್ಪಿಂಗ್ಸ್ನ ಇವಾಗ ನೋಡ್ಕೊಬಂದ್ಬಿಡಿ ನೀವು. ಆಮೇಲೆ ನಾನು ವ್ಲಾಗ್ನ ಮುಂದುವರಿಸ್ತೀನಿ. ಇವಾಗ ನಾನು ಸಂಜು ಹಂಪಾಪುರದಿಂದನೇ ಮನೆ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಸಂಜು ಹೆಲ್ಮೆಟ್ ನೋಡಿ ಹೆಂಗೆ ಹಾಕೊಂಡವನೇ, ಅದಕ್ಕೆ ನಾನು ರೇಗಿಸ್ತಾ ಇದ್ದೀನಿ. ವೀಡಿಯೋದಲ್ಲಿ ಹಾಕ್ತೀನಿ ಇರು ಅಂತ ಅಂದ್ಕೊಂಡು ರೇಗಿಸ್ಕೊಂಡು ಹಾಕ್ತಾ ಇದ್ದೆ ನಾನು. ಸೊ ನಾವು ಮೈಸೂರಿಗೆ ನಾವು ಮುಂಚೆ ನೋಡಿದ್ದಿದೆ ಬಿಲ್ಡಿಂಗ್ ಮನೆ, ಬಟ್ ಇದು ಆಗೋಯಿತು. ಅದಕ್ಕೆ ಎಷ್ಟು ಫೀಲ್ ಆಯ್ತೈತೆ ಗೊತ್ತಾ, ಯಾಕಂದರೆ ಮನೆ ತುಂಬ ಚೆನ್ನಾಗಿತ್ತು. ಅದಕ್ಕೆ ಬೇರೆ ಮನೆ ನೋಡ್ತಾ ಇದ್ದೀವಿ. ನೋಡೋಣ ಯಾವ ಮನೆ ಸಿಗುತ್ತೆ ಏನು ಇತ್ತ ಅಂತ. ಇದರಲ್ಲಿ ಒಳ್ಳೆ ಉಚ್ಚಿ ಥರ ಸುತ್ತಿ ಸಾಕಾಯ್ತು ಗೈಸ್ ಮನೆ ನೋಡೋಕ್ಕೆ. ಗೈಸ್ ನಾವಂತೂ ಮನೆ
ಹೋದಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಅದೆಷ್ಟು ನೀರು ತೊಗೊಂಡೋಗಿದ್ದೆ ಅಂದರೆ 2 ಬಾಟಲಲ್ಲಿ, ದೊಡ್ಡ ಬಾಟಲಲ್ಲಿ ತುಂಬ ನೀರು ತೊಗೊಂಡೋಗಿದ್ದೋ. ಬಟ್ ಅದು ಕೂಡ ನಮ್ಗೆ ಸಾಲಿಲ್ಲ. ಆ್ಯಂಡ್ ಇನ್ನೊಂದು ನಾವು ಅಲ್ಲೂ ಕೂಡ ಜ್ಯೂಸು, ಬಾಟಲಲ್ಲಿ ನೀರು ಎಲ್ಲ ತೊಗೊಂಡು ಕುಡಿದು ನಮಗೆ ಸಾಲೇ ಇಲ್ಲ. ಯಾಕಂದರೆ ಅಷ್ಟು ಬಿಸಿಲಿತ್ತು ಗೈಸ್. ಬಿಸಿಲಲ್ಲಿ ನನಗಂತೂ ತಲೆ ಎಲ್ಲ ಫುಲ್ಲು ಏನು ಕಾದೇ ಹೋಗಿತ್ತು. ಫುಲ್ಲು ಬಿಸಿ ಅಂದರೆ ಬಿಸಿ. ನನಗಂತೂ ಬಿಸಿಲಲ್ಲಿ ಆಗ್ತಾನೇ ಇರಲಿಲ್ಲ. ನಾನು ಇನ್ನೊಂದು ಸತಿ ಯಾವುದೇ ಕಾರಣಕ್ಕೂ ಬರೋಲ್ಲ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೆ ಸಂಜೆಗೆ ನಾನು. ಆ್ಯಂಡ್ ಇನ್ನೊಂದು, ಮನೆ ನೋಡೋ ಗ್ಯಾಪಲ್ಲಿ ನಾವು ಪೆಟ್ರೋಲ್ ಹಾಕ್ಸೋದೇ ಮರ್ತ್ಕೊಬಿಟ್ಟಿದ್ದೀವಿ. ಯಾಕಂದರೆ ಅಷ್ಟು ಬಿಸಿಲಲ್ಲಿ ನಾವು ಜ್ಯೂಸು, ಊಟ, ತಿಂಡಿ ಅಂತ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೋ. ಅದಕ್ಕೆ ಸಂಜೆ ಇವಾಗ ತರೋಕೆ ಹೋಗಿದ್ದಾನೆ ಅಲ್ಲೇ ಪೆಟ್ರೋಲ್ ಬಂಕು. ನಾನು ಮೈಸೂರಿಂದ ಬಂದು ಮಲ್ಕೊಬಿಟ್ಟಿದ್ದೆ. ಇವಾಗ ಜಸ್ಟ್ ಎದ್ದಿದ್ದು ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟೇ ನಾನು ಎದ್ದು. ಅದು ಏನು ಅಂತಂದರೆ ನಾವು ಬರ್ಬೇಕಾದ್ರೆ ಎಗ್ ರೈಸ್ ತಿನ್ಕೊಬಂದ್ಬಿಟ್ವಲ್ಲ, ಅದಕ್ಕೆ ಅದು ಏನು ಜಾಸ್ತಿ ಹಾಕಿದ್ನೋ ಗೊತ್ತಿಲ್ಲ. ಮೇ ಬಿ ವಿನಿಗರ್ ಜಾಸ್ತಿ ಹಾಕಿದ ಅಂತ ಅನ್ಕೋತೀನಿ. ಅದಕ್ಕೆ ನಮ್ಗೆ ಆಯ್ತಾನೆ ಎಲ್ಲ ಫುಲ್ ಹೊಟ್ಟೆ ಎಲ್ಲ ಒಂಥರ ಹೊಟ್ಟೆ ನೋವು. ಸಂಜೆಗೂ ಅಷ್ಟೇ, ನನಗೂ ಅಷ್ಟೇ ತಿನ್ನಬಾರ್ದಿತ್ತು ನಾನು. ಅದಕ್ಕೆ ನಾನು ಏನಾದರೂ ತಿನ್ಕೊಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸರಿಯಾಗಿ ಊಟ ಏನೂ ಮಾಡಿರಲಿಲ್ಲ. ಸೊ ಮನೆ ನೋಡೋಕೆ ಹೋದರೆ ಊಟನೂ ಕೂಡ ಏನೂ ಇರೋದಿಲ್ಲ. ಸೊ ಅದಕ್ಕೆ ನಾನು ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡು ಎಗ್ ಪಪ್ಸ್ ತರಿಸ್ಕೊಂಡೆ. ಎಗ್ ಪಪ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ಕೆ ಆರ್ ನಗರಲ್ಲೇ ನಾವು ವಾಪಸ್ ಕೆ ಆರ್ ನಗರಿಗೆ ಹೋದ್ವಿ. ಎಗ್ ಪಪ್ಸ್ ತರಿಸ್ಕೊಂಡಿದ್ದೀನಿ ಇವಾಗ ನಾನು. ಎಗ್ ಪಪ್ಸ್ ತಿನ್ಕೊಂಡು 7 ಅಪ್ ತೊಗೊಂಡು ಹಂಗೆ ಹೊರಡೋದೇನೆ. ಮಾತಾಡ್ತಾ ಇದ್ದೀನಿ, ಬಟ್ ಡಿಸ್ಟರ್ಬೆನ್ಸ್ ಅಂತ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಬಂದ್ರಲ್ಲ ಇವಾಗ ನೀವು ವಿಡಿಯೋನ. ಏನಂತಂದರೆ ನಾವು ಅಷ್ಟು ತುಂಬ ಮನೆ ನೋಡಿದ್ವಿ ಹೇಳಬೇಕಂತಂದರೆ. ಆದರೆ ಅಷ್ಟು ಮನೆ ನಾವು ಒಂದೇ ಮನೆ ಇಷ್ಟಪಟ್ಟಿದ್ದು ನೋಡಿದ್ರಲ್ಲ, ಅದೊಂದೇ ಮನೆ ನಾವು ಇಷ್ಟಪಟ್ಟಿದ್ದು. ಬಟ್ ಆಮೇಲೆ ನನಗೆ ನೋಡೋಕ್ಕೆ ಆಗದೇ ಇಲ್ಲ. ಸಿಕ್ಕಾಪಟ್ಟೆ ಬಿಸಿಲು. ನಾನು ಯಾವುದೇ ಕಾರಣಕ್ಕೂ ನಾನು ಮನೆ ನೋಡಲ್ಲ ಸಂಜು ಅಂತ ಹೇಳಿದಾಗ, ಸಂಜುಗೇನೆ ಅವ್ರ ಕಂಪ್ನಿ ಕಡೆಯಿಂದ ಗೆಸ್ಟ್ ಹೌಸ್ ಇತ್ತು. ಗೆಸ್ಟ್ ಹೌಸಲ್ಲಿ ಸಂಜು ಮತ್ತು ಇನ್ನೊಬ್ಬರು ಅವ್ರ ಫ್ರೆಂಡು ಆಲ್ಟ್ ಆಗಿ ಅಲ್ಲಿಂದನೇ ಮನೆ ನೋಡಿದವರು. ಅದೇ ಈ ಮನೆ. ಅದಕ್ಕೆ ಈ ಮನೆ ನಾನು ನೋಡೋಕ್ಕೆಲ್ಲ ಬಂದಿರಲಿಲ್ಲ. ಕೆಲವ್ರು ಅಂತ ಇದ್ರು, ಏನಪ್ಪ ಮನೇಲಿರೋಳು ನೀನೇ ನೋಡ್ದೇನೆ ನಿಮ್ಮ ಮನೆಯವ್ರು ಹೆಂಗೆ ಮನೆ ನೋಡ್ಬಿಟ್ರು ಅಂತ ಅಂದ್ಕೊಂಡು ಅಂತಾಯಿದ್ರು. ಅವರು ನನ್ನ ವೀಡಿಯೋ ಕಾಲಲ್ಲೆಲ್ಲ ಮಾತಾಡಿನೇ ಮನೆ ನೋಡಿದ್ದು. ಅಂದರೆ ನನಗೆ ಹೆಂಗೆ ಬೇಕು ಹಂಗೇ ಮನೆ ನೋಡಿದ್ದಾರೆ. ಮನೆ ಇದು ತುಂಬ ಚೆನ್ನಾಗೈತೆ. ನಾನು ಮುಂಚೆ ನೋಡಿದ ಮನೆಗಿಂತಲೂ ಈ ಮನೆ ಚೆನ್ನಾಗೈತೆ. ಬಟ್ ಅಲ್ಲಿ ಏನಂದರೆ ಬಿಲ್ಡಿಂಗ್ಸ್ ಎಲ್ಲ ಜಾಸ್ತಿ ಇತ್ತು. ಬಟ್ ಓನರ್ ತುಂಬ ಒಳ್ಳೆಯವರಿದ್ದರು. ಬಟ್ ಇಲ್ಲಿ ಓನರು ಕೂಡ ಒಳ್ಳೆಯವರೇ. ಅವರಿರೋದು ಬೇರೆ ಕಡೆ, ಇಲ್ಲಿ ನಾವಿರೋ ಕಡೆನೇ ಏನಿಲ್ಲ. ಬಟ್ ಅಲ್ಲಿ ಓನರ್ ಹತ್ರದಲ್ಲೇ ಇದ್ದರು. ಬಟ್ ಆದರೂ ಅವ್ರು ತುಂಬ ಒಳ್ಳೆಯವರು ಓನರು. ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಹೋಗಿದ್ದು ಫಸ್ಟು ಡೇ ಅಷ್ಟೇ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು ಅಂದರೆ, ನೆಕ್ಸ್ಟ್ ಡೇ ನಾನು ನಮ್ಮ ಮನೆಯವ್ರು ಇಬ್ಬರೇ ಮನೆ ನೋಡೋಕೆ ಹೋಗಿದ್ವಲ್ಲ. ಸೊ ಅವಾಗಲೂ ಕೂಡ ಅಷ್ಟೇ. ಅವ್ರ ಅಕ್ಕನ ಮನೆ ಇನ್ನೊಂದು ಮನೆ ಖಾಲಿ ಆಗ್ತಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ಆ ಮನೆ ಖಾಲಿ ಆಗುತ್ತೆ, ಆ ಮನೆಯೇ ಕೊಡಿಸ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ನಮ್ದು ಇನ್ನೊಂದು ಮನೆ ಐತೆ ಇಲ್ಲೇ, ಆ ಮನೇಲಿ ಇರಿ ಅಂತಂದರು. ಬಟ್ ಆ ಮನೆ ಏನಂತಂದರೆ ಶೀಟು. ಬಟ್ ಚೆನ್ನಾಗಿತ್ತು ಆ ಮನೆ ಎಲ್ಲ. ಒಳಗೆಲ್ಲ ತುಂಬ ಆಲ್ಟ್ರೇಷನ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಈಗ ಹೆಂಗೈತೆ ಮನೆ ಹಂಗೆ ಐತೆ, ಈಗಿನ ಮನೆಗಳ ಥರನೇ ಟೈಲ್ಸು ಗಿಲ್ಸ್ ಎಲ್ಲ, ಸಿಂಕು ಎಲ್ಲ ಇತ್ತು. ಬಟ್ ಏನಂದರೆ ಶೀಟಿನ ಮನೆ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಸೊ ಹಾಗಾಗಿ ನಾನು ಹಂಗೆಲ್ಲ ಇರೋದಿಲ್ಲ, ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ನಾನು ಬೇಡ ಅಂತಂದೆ. ಅವರು ಅಂಕಲ್ ಇದ್ದಾರಲ್ಲ, ಅವ್ರ ಅಮ್ಮ, ಅಯ್ಯೋ ನೀನು ಬಂದುಬಿಟ್ರೆ ನಾನು ಬಂದುಬಿಡ್ತೀನಿ ಕಣವಾ, ಬಾ ನೀನು ಈ ಮನೇಲಿರು, ನಾನು ಆ ಮನೇಲಿ ಇರ್ತೀನಿ. ಆಮೇಲೆ ಒಂದು 3 ಮಂತ್ಸ್ ಇದ್ದು ಆಮೇಲೆ ಆ ಮನೆ ಖಾಲಿ ಆಗುತ್ತಲ್ಲ ಹೋಗಿ ಅಂತ. ನಾವು ಈ ಮನೆಗೆ ಬಂದು ಜಸ್ಟ್ 15 ಡೇಸ್ ಅಷ್ಟೇ. ಆಮೇಲೆ ಅವ್ರು ಕಾಲ್ ಮಾಡಿದರು ನಮಗೆ, ಬನ್ನಿ ಹಿಂಗೆ ಮನೆ ಖಾಲಿ ಆಗಿದೆ ಅಂತ. ಹೇಳಬೇಕಂದ್ರೆ ಯಾರು ಹಂಗೆ ಕಾಲ್ ಮಾಡಲ್ಲ ಅನ್ಸುತ್ತೆ. ಯಾಕಂದರೆ ನಾವು ಬಾಡಿಗೆನ ಸ್ವಲ್ಪ ಕಮ್ಮಿಗೆ ಮಾತಾಡಿದ್ದು, ಇರೋದಿಬ್ಬರೇ ಅಂತ ಅಂದ್ಬಿಟ್ಟು. ಅವರು ಕೂಡ ಬಿಡು ನಮ್ಮನೆ ಮಕ್ಕಳಂಗೆ ಚಿಕ್ಕ ಹುಡುಗರು ಹಂಗೆ ಅವರೇ ಇರಲಿ ಅಂತ ಅಂದ್ಕೊಂಡು ಅವ್ರು ತುಂಬ ಇಷ್ಟಪಟ್ಟಿದ್ರು. ಬಟ್ ಏನಂದರೆ ನಾವು ಈ ಮನೆಗೆ ಬಂದುಬಿಟ್ಟಿದ್ವಲ್ಲ, ಈ ಮನೆಗೆ ಇವಾಗ ಏನಾದರೂ ನಾವು ಖಾಲಿ ಮಾಡ್ತೀವಿ ಅಂದರೆ ಪೇಂಟ್ಗೆ ಕೊಡಬೇಕು ಒಂದು 10-12 ಸಾವಿರ. ಸೊ ಹಾಗಾಗಿ ನಾವು ಇಲ್ಲ ಅಣ್ಣ, ನಾವು ಮನೆ ನೋಡಿಬಿಟ್ಟಿದ್ದೀವಿ ಆಲ್ರೆಡಿ, ಸರಿ ಅಣ್ಣ ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಮಾತಾಡಿದ್ವಿ. ಆಮೇಲೆ ಸರಿ ಆಯಿತು ಬಿಡಿ, ನಾವು ನೆಕ್ಸ್ಟ್ ಮನೆ ಕಟ್ತೀವಲ್ಲ ಅವಾಗ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ನಾನು ಹೇಳಿದೆ, ಆ ಮನೆ ಕಟ್ಟಿದಾಗ ನಾನು ಪಕ್ಕಾ ಬರ್ತೀನಿ ಅಂತ. ಯಾಕಂದರೆ ಅವ್ರು ತುಂಬ ಪ್ಲ್ಯಾನಿಂಗಿಂದನೇ ಕಟ್ತಾರೆ. ಕೆಲವೊಬ್ಬರು ಹೆಂಗೆಂಗೋ ಮನೆ ಕಟ್ಟಿರ್ತಾರೆ. ಯಾಕಂತಂದರೆ ಕೆಲವೊಂದು ಮನೆಯಲ್ಲಿ ಇದನ್ನು ನಾನು ಮೇಯ್ನಾಗಿ ಹೇಳಲೇಬೇಕು. ಕೆಲವೊಂದು ಮನೆಗಳಲ್ಲಿ ಹೋಗ್ತಿದ್ದಂಗೆ ತುಂಬ ಜಗಳ ಆಗುತ್ತೆ. ಜಗಳನೂ ಆಗುತ್ತೆ, ದುಡ್ಡು ಕಾಸಿಗೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂತಂದರೆ ಜಗಳ ಏನಕ್ಕಾಗುತ್ತೆ ಅಂತಂದರೆ, ನಮಗೆ ಗೊತ್ತಿರಲಿಲ್ಲ. ಈ ಮನೆಗೆ ಬಂದಾಗ ನಮ್ಗೆ ಯಾರೋ ಹೇಳಿದ್ದು ಏನಂತಂದರೆ, ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಿಗೆ ಅಡುಗೆ ಮನೆ ಇದ್ದರೆ ಅದು ಸರಿಯಾಗಿ ಕಟ್ಟಿರಲ್ವಂತೆ. ಅದು ಅಂದರೆ ವಾಸ್ತು ಪ್ರಕಾರ ಕಟ್ಟಿರಲ್ವಂತೆ. ಸೊ ಹಾಗಾಗಿ ಜಗಳ ಆಗುತ್ತೆ ಅಂತ ನಮ್ಗೆ ಹೇಳಿದ್ರು. ಆಮೇಲೆ ನಮ್ಗೆ ಗೊತ್ತಾಯಿತು, ಓ ಹೌದು ಇದಕ್ಕೆ ಇಷ್ಟೊಂದು ಜಗಳ ಆಗ್ತಿದ್ದು ಅಂತ ಆಮೇಲೆ ಗೊತ್ತಾಯಿತು. ಅದನ್ನು ಕೇಳಿದ ಮೇಲಿಂದ ನಾವು ಎಂಟ್ರಿಯಿಂದ ಎಡದ ಕಡೆ ಬಂದಿರೋದು ಇವಾಗ ಅಡುಗೆ ಮನೆ. ಸೊ ಹಾಗಾಗಿ ಈಗ ಆ ಥರ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಸುಮ್ಮನೆ ಏನಕ್ಕೆ ಸಣ್ಣ ಪುಟ್ಟಕ್ಕೂ ಕಿರಿಕು ಅಂತ ಅಂದ್ಕೊಂಡು ಆ ಥರ ಮಾಡ್ಕೊಂಡಿದ್ದೀವಿ. ಅವ್ರು ಹೇಳಿದ ಮೇಲೆ ಬೇಡ ಅದು ಅಂತ ಅಂದ್ಬಿಟ್ಟು, ಯಾಕಂದರೆ ದೊಡ್ಡವ್ರು ಹೇಳಿದ್ನ ಕೇಳಲೇಬೇಕಲ್ವ ಕೆಲವೊಂದೊಂದು ಸಿಚುವೇಷನಲ್ಲಿ. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಎಲ್ಲ ರೀತಿಲೂ ಈ ಸಲ ನೋಡಿ ಮಾಡಿನೇ ಮನೆ ಮಾಡಿದ್ದೀವಿ.
ಆ್ಯಂಡ್ ಇನ್ನೊಂದೇನು ಅಂತಂದರೆ ಮನೆ ಹುಡ್ಕೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ನಾವಂತೂ. ಯಪ್ಪ ಸಾಕಾಗ್ಬಿಟ್ಟೈತೆ ನಮಗಂತೂ ಹುಡುಕಿ. ಆ್ಯಂಡ್ ಇನ್ನೊಂದು ನಾನು ಹೇಳೋದು ಮರ್ತೆ, ಕಡ್ಕೊಳ್ಳೋದಲ್ಲೂ ಕೂಡ ಒಂದು ಮನೆ ನೋಡಿದ್ದೆ ನಾನು. ಅದು ಕೂಡ ತುಂಬ ಚೆನ್ನಾಗಿತ್ತು ಮನೆ. ಆ ಮನೆಯೂ ಕೂಡ ನಾವು ಓಕೆ ಮಾಡಿದ್ದು. ಈ ಮನೆಗಿಂತ ಆ ಮನೆನ ನಾವು ಓಕೆ ಮಾಡಿ ಅಡ್ವಾನ್ಸ್ ಎಲ್ಲ ಪೇ ಮಾಡಬೇಕಿತ್ತು. ಅಂದರೆ ಓನರು ಅಷ್ಟೇ, ಅವರು ತುಂಬ ಚೆನ್ನಾಗಿ ಮಾತಾಡಿಸಿ ಬನ್ನಿ ಅಂತ ಅಂದ್ಕೊಂಡೆಲ್ಲ ಮಾತಾಡಿದರು. ಅವರೂ ಕಾಲ್ ಮಾಡ್ಕೊಂಡೆಲ್ಲ ಕನ್ಫರ್ಮೇಷನ್ ಮಾಡ್ಕೊತಿದ್ರು. ಆಲ್ರೆಡಿ ಆ ಮನೇಲಿ ಇದ್ದರು 3 ಜನ ಹುಡುಗಿರು. ಅವ್ರನ್ನ ಖಾಲಿ ಮಾಡಿಸಿ ನಿಮಗೆ ಕೊಡ್ತೀವಿ ಅಂತ ಅಂದ್ಕೊಂಡು ಹೇಳಿದರು. ಫ್ಯಾಮಿಲಿಗೆ ಕೊಡಬೇಕು, ಚೆನ್ನಾಗಿ ಇಟ್ಕೋತಾರೆ ಅಂತ ಅಂದ್ಕೊಂಡು. ಅಂದರೆ ಬ್ಯಾಚುಲರ್ಸ್ ಆಲ್ಮೋಸ್ಟ್ ಇಟ್ಕೊಳ್ಳಲ್ಲ ಕ್ಲೀನಾಗಿ. ಸೊ ಅವ್ರು ಆಗ್ತಾನೆ ಮನೆ ಕಟ್ಟಿದ್ರು. ಅವಾಗ ತಾನೇ ಗೃಹಪ್ರವೇಶ ಮಾಡಿ 1 ತಿಂಗಳಾಗಿತ್ತಷ್ಟೇ. ಸೊ ಹಾಗಾಗಿ ನಮಗೆ ಕೊಡೋಕ್ಕೆ ಇಷ್ಟಪಟ್ಟರು. ಬಟ್ ಏನಂತಂದರೆ ಮನೆ ಸ್ವಲ್ಪ ಚಿಕ್ಕದಾಯಿತು ನಮಗೆ ಅಂತ ಅಂದ್ಬಿಟ್ಟು ಇನ್ನು ಐಟಮ್ಸ್ ಎಲ್ಲ ತೊಗೋಬೇಕಲ್ವ, ಮನೆ ದೊಡ್ಡದು ಬೇಕು ಅಂತ ಅಂದ್ಬಿಟ್ಟು. ರೂಮ್ ಕೂಡ ಚಿಕ್ಕದಿತ್ತು ಅಲ್ಲಿ. ಸೊ ಹಾಗಾಗಿ ಬೇಡ, ನಾನು ಮಂಚ ಸ್ವಲ್ಪ ಚೆನ್ನಾಗಿರೋದು ದೊಡ್ಡದೇ ತೊಗೋಬೇಕು ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದ್ಕೊಂಡು ನಾನು ಆ ಮನೆನ ಕ್ಯಾನ್ಸಲ್ ಮಾಡ್ದು. ಆಮೇಲೆ ಸಂಜು ಈ ಮನೆ ನೋಡಿದ್ದು. ಮನೆ ನೋಡೋದು ಸೀರಿಯಸ್ಲಿ ತುಂಬ ಕಷ್ಟನೇ ಆಗುತ್ತೆ. ನಾವು ಮನೆ ನೋಡೋಕ್ಕೆ ಬಂದಿದ್ದೆವು 2 ದಿನ. ನಾನು ಒಂದು ದಿನ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಮನೆ ನೋಡಿದ್ದೀವಿ ನಾವು. 2 ದಿನವೂ ಹಂಗೆ ನೋಡಿದ್ದೀವಿ. ಆಮೇಲೆ ಸಂಜು ಇಲ್ಲೇ ಅವ್ರ ರೂಮಲ್ಲಿದ್ದು ಅವ್ರು ಆಮೇಲೆ ಮನೆ ನೋಡಿದ್ದು. ತುಂಬ ಕಷ್ಟಪಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ, ಇವಾಗ ನೀವು ನೋಡಿದ್ರಲ್ಲ, ಇದೇ ಥರನೇ ನಾವು ಕಷ್ಟಪಟ್ಟಿರೋದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರನೇ ಮನೆ ಹುಡುಕೋದ್ರಲ್ಲಿ ಇದು ಮಾಡಿರ್ತಾರೆ. ಸಂಜು ಏನಂತಂದರೆ ನನ್ನನ್ನು ಮದುವೆ ಆದಮೇಲೆ ಅವ್ನು ಬಾಡಿಗೆ ಮನೆ ಅಂತ ಬಂದಿದ್ದು. ಮುಂಚೆ ಎಲ್ಲ ಅವ್ರ ಅಪ್ಪ ಅಮ್ಮನ ಜೊತೆ ಇದ್ನಲ್ವ, ಹಾಗಾಗಿ ಸ್ವಂತ ಮನೇಲೇ ಇದ್ದ. ಬಾಡಿಗೆ ಮನೆ ಅಂತ ಅವ್ನಿಗೆ ಏನಂತಂದರೆ, ಬಾಡಿಗೆ ಮನೆ ಅಂತಂದರೆ ಏನಕ್ಕೆ ನಾವೆಲ್ಲ ತೊಗೋಬೇಕು ಅಂತ ಫೀಲು. ಸಂಜೆ ಏನಂತಿದ್ದ ಅಂದರೆ ಸ್ಟಾರ್ಟಿಂಗು ನಮ್ಮ ಮದುವೆ ಆದ ವಸ್ತ್ರಲ್ಲಿ ಮನೆಗೆ ಏನಾದರೂ ಐಟಮ್ ತೊಗೊಳ್ಳೋಣ ಹಂಗೆ ಹಿಂಗೆ ಅಂತಂದರೆ, ಏನಕ್ಕೆ ಬಾಡಿಗೆ ಮನೆಗೆಲ್ಲ ಏನಕ್ಕೆ, ಸ್ವಂತ ಮನೆಗೆ ತೊಗೊಂಡ್ರೆ ಅದೊಂಥರ. ಬಾಡಿಗೆ ಮನೆಗೆ ಸುಮ್ಮನೆ ಎತ್ಕೊಂಡು ಶಿಫ್ಟ್ ಮಾಡ್ತಾನೆ ಇರಬೇಕು, ಬೇಡಪ್ಪ ಏನು ಐಟಮು ಅಂತ ಹೇಳ್ತಾನೆ ಇರ್ತಿದ್ದ ಯಾವಾಗ್ಲೂ. ಸುಮ್ಮನೆ ಏನಕ್ಕಪ್ಪ ಬಾಡಿಗೆ ಮನೆಗೆ ಹಂಗೆ ಹಿಂಗೆ ಅಂತ ನಾನು ಹೇಳಿ ಈಗ ನನಗಿನ್ನ ಅವನೇ ತರಬೇಕು, ಯಾವಾಗ ತರೋಣ ಯಾವಾಗ ನೋಡೋಣ ಅಂತ ಅಂದ್ಕೊಂಡು ಅವನೇ ಮಾತಾಡ್ತಾ ಇರ್ತಾನೆ. ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ಅಂದ್ಬಿಟ್ಟು ಅಯ್ಯೋ ಇದೆ ನಮ್ಮ ಮನೆನಾ ಬೇರೆಯವ್ರ ಮನೆ, ನಾವು ಹೆಂಗಿರು ಇದನ್ನೇನು ಕ್ಲೀನ್ ಮಾಡಬೇಕು ಹಾಗೆ ಹಿಂಗೆ ಅಂತೆಲ್ಲ ಅನ್ಕೋಬಾರ್ದು. ನಾವಿರೋಷ್ಟು ದಿನ ಅದು ನಮ್ಮ ಮನೆಯೇ. ಸೊ ನಾವು ನಮ್ಮ ಮನೆ ಅನ್ನೋ ಥರನೇ ನಾವು ಕ್ಲೀನ್ ಮಾಡಿಕೊಂಡು ಎಲ್ಲನೂ ನೋಡ್ಕೊಂಡಿರಬೇಕು. ಬೇಕಂದರೆ ಅವರು ಕಷ್ಟಪಟ್ಟು ಮನೆ ಕಟ್ಟಿರ್ತಾರೆ. ಮನೆ ಕಟ್ಟೋದಂದರೆ ಯಾರಿಗೂ ಏನು ಸುಲಭ ಅಲ್ಲ. ಸೊ ಹಾಗಾಗಿ ಮನೇನ ಕ್ಲೀನಾಗಿ ಇಟ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ನಾನು ನಮ್ಮ ಅವ್ರ ಮನೇಲಿದ್ದಾಗಲೂ ತುಂಬ ಕ್ಲೀನ್. ನಮ್ಮಮ್ಮ ಅಂತಿತ್ತು ಮದುವೆಗೂ ಮುಂಚೆ, ನಿನ್ನನ್ನೇನಾದರೂ ನಾನು ಮದುವೆ ಮಾಡಿದ್ರೆ ಒಳ್ಳೆ ಅರಮನೆ ಥರ ಇರೋ ಮನೆಗೆ ಮದುವೆ ಮಾಡಬೇಕು. ಯಾಕಂತಂದರೆ ನೀನು ಕ್ಲೀನ್ ಮಾಡ್ಕೊಂಡೆ ಬೆಳಗಿನ ಸಂಜೆವರೆಗೂ ಕಳೆದು ಬಿಡ್ತೀಯ ದಿನ ನೀನು ಅಂತ ಅಂದ್ಕೊಂಡು ನಮ್ಮಮ್ಮ ಯಾವಾಗಲೂ ರೇಗಿಸ್ತಾಯಿದ್ರು ನನಗೆ. ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಕ್ಲೀನ್ ಮಾಡಿ ಮನೆ ಅದೇನು ಕಸ ಗುಡಿಸಿ ಮನೆಯೆಲ್ಲ ಗುಂಡಾಂತರ ಮಾಡಿಬಿಡ್ತೀಯಾ ಅಂತ ಯಾವಾಗಲೂ ಹೇಳ್ತಾಯಿದ್ರು ನಮ್ಮಮ್ಮ. ಸೊ ಅದು ನನ್ನ ಅನಿಸಿಕೆ. ಇವಾಗ ಸಂಜುನು ಕೂಡ ಅದನ್ನೇ ಕಲ್ತ್ಕೊಬಿಟ್ಟಿದ್ದಾನೆ ಇವಾಗ. ಸೊ ಇವಾಗ ನೀವು ನೋಡಿದ್ರಲ್ಲ, ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗು ಹೊಸ ಕಂಟೆಂಟ್ ಮುಖಾಂತರನೇ ಸಿಗ್ತೀನಿ ನಾನು ನಿಮಗೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್, ಬಾಯ್.